ಹರಿ ಓಂ. ಆಪಾದಮೂಢಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಪರಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಸ್ಯಾಸಪ್ರವಚನಾಸಕ್ತಾನ್ ಎಲಿಮಿಲಾರಿಯನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಕಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿ ಓಂ. ಶ್ರೀಶಾ ಪಾಹಿ. ಆನಂದಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾದುದು. 180 ಗಜ್ಜೆಮಾಲೆಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರನ್ನು ಶ್ರೀ ಪುರಂದರದಾಸರು ನಿರೂಪಣೆ ಮಾಡಿದ್ದಾರೆ. ಜೀವಗಣ ಹರಿರನುಚರಾಃ ನೀಚೋಚ ಭಾವಂ ಗತಃ ಎಂಬಲ್ಲಿ ಎಲ್ಲ ಜೀವರು ಭಗವಂತನ ಅಧೀನದಲ್ಲಿದ್ದಾರೆ, ನೀಚೋಚ ಭಾವಂಗತವಾಗಿದ್ದಾರೆ. ತಾರತಮ್ಯ ಎಂಬುದು ಜೀವರಲ್ಲಿ ಇದೆ ಎಂಬುದನ್ನು ಶಾಸ್ತ್ರ ಪ್ರಮೇಯ ಮತ್ತು ವಾಸ್ತವ ಸ್ಥಿತಿಯನ್ನು ಉಪನಿಷತ್ತು ಸಹ ನಮಗೆ ತಿಳಿಸುತ್ತಾ ಇದೆ. ತಾರತಮ್ಯದಲ್ಲಿ ಮೊಟ್ಟ ಮೊದಲಿಗೆ ನಾವು ತಿಳಿಯಬೇಕಾದ್ದು ಜೀವರ ಪ್ರಕರಣದಲ್ಲಿ ಜೀವರಲ್ಲಿರ್ತಕ್ಕಂಥ ಅಯೋಗ್ಯತಾ, ಅವರ ಆರಾಧನೆ ಕ್ರಮದಲ್ಲಿ ಉಪಾಸನ ಕ್ರಮದಲ್ಲಿ ಯಾವ ರೀತಿಯಲ್ಲಿ ವ್ಯತ್ಯಾಸವಿದೆ ಎಂಬುದನ್ನು, ಅರ್ಹತಾ, ಯೋಗ್ಯತಾ, ಸ್ವರೂಪ ಅಂತ ನಾವು ಏನೇನು ಮಾತಾಡುತ್ತೇವೆಯೋ ಇದೆಲ್ಲವೂ ಸಹ ತಾರತಮ್ಯ ದ್ಯೋತಕವಾಗಿದೆ. ಇದನ್ನು ಉಪನಿಷತ್ತು ಅತಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ನಾವು ಬೇರೆ ಯಾರೊಬ್ಬರ ಯೋಗ್ಯತೆಯನ್ನು ಅಳೆಯಲು ಸಾಧ್ಯವೇ ಇಲ್ಲ. ಪರಬುದ್ಧೇಹೇ ಅಪ್ರತ್ಯಕ್ಷತ್ವಾತ್. ನಾವು ಜ್ಞಾನಿಯನ್ನು ಅಜ್ಞಾನಿಯಂತೆ ಕಾಣುತ್ತೇವೆ, ಅಜ್ಞಾನಿಯನ್ನು ಜ್ಞಾನಿಯಂತೆ ಪೂಜಿಸುತ್ತೇವೆ. ಇದು ಘೋರವಾದ ಅಪರಾಧ. ಶ್ರೀಮದ್ ಜಯತೀರ್ಥ ಪೂಜ್ಯರು ಈ ವಿಷಯವನ್ನು ಒಂದು ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜ್ಯಾನಾಂ ಯತ್ರ ಅವಮಾನಿತಃ ತತ್ರ ತ್ರೀಣಿ ಭವತಿ ದುರ್ಭಿಕ್ಷಂ ಮರಣಂ ಭಯಂ. ನಾವು ಜ್ಞಾನಿಗಳನ್ನು ಜ್ಞಾನಿಯಾಗಿಯೇ ತಿಳಿದುಕೊಳ್ಳಬೇಕು, ಅದು ಯಥಾರ್ಥ ಜ್ಞಾನ. ಅಜ್ಞಾನಿಗಳನ್ನು ಅಜ್ಞಾನಿಗಳು ಎಂದೇ ತಿಳಿಯಬೇಕು, ಅದು ಯಥಾರ್ಥ ಜ್ಞಾನ. ಆದರೆ ನಾವು ಜ್ಞಾನಿಗಳನ್ನು ಅಜ್ಞಾನಿಗಳು ಎಂದು ನಾವು ತಿಳಿದರೆ ಅದು ಭ್ರಮೆ, ಐತಾರ್ಥ ಜ್ಞಾನ. ಐತಾರ್ಥ ಜ್ಞಾನದ ಫಲ ಏನು? ದುರ್ಭಿಕ್ಷಂ. ದುರ್ಭಿಕ್ಷ ಅಂದರೆ ಏನು? ಕೇವಲ ಪದಾರ್ಥದ ಅಭಾವ ಅಷ್ಟೇ ಅಲ್ಲ, ಜ್ಞಾನದ ಅಭಾವ. ಜ್ಞಾನವೇ ಹುಟ್ಟುವುದಿಲ್ಲ. ದುರ್ಭಿಕ್ಷಂ ಮರಣಂ ಭಯಂ. ಮರಣಂ ಅಂದರೆ ಏನು? ನಾವು ಯಾವುದೇ ಕಾರ್ಯ ಮಾಡುವಾಗಲೂ ಅದು ಪೂರ್ಣಗೊಳ್ಳುವುದಿಲ್ಲ, ಆ ಕಾಲದಲ್ಲಿಯೇ ಅದು ಹತವಾಗುತ್ತದೆ, ನಿಂತು ಹೋಗುತ್ತದೆ ಎಂಬರ್ಥ. ಭಯಂ ಅಂದರೆ ಯಾವ ಕೆಲಸವನ್ನು ಮಾಡಿದರೂ ಸಹ ನಮಗೆ ಅದರ ಪೂರ್ಣದ ವಿಷಯ ಗೊತ್ತಿಲ್ಲದೆ ಹೋದರೆ ಏನಾಗುತ್ತದೆ? ಭಾರವಾಗುತ್ತದೆ. ಹಾಗೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಜೀವನದಲ್ಲಿ ನಮ್ಮ ಜೀವನವೇ ಭಯರೂಪವಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ದರಿಂದ ಉಪನಿಷತ್ ಏನು ನಮಗೆ ತಿಳಿಸ್ಕೊಡ್ತಾ ಇದೆ ಅದರಂತೆ ತಿಳಿದು ನಾವು ಉಪಾಸನೆ ಮಾಡಬೇಕಾದ್ದು ನಮ್ಮ ಧರ್ಮ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಉಪನಿಷತ್ತಿನ ಭಾವವನ್ನು, ಉಪನಿಷದಾರ್ಥ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಾವು ಶ್ರೀಮದ್ ಮಹಿದಾಸನ ರಚಿತವಾದ
ಐತರೇಯ ಉಪನಿಷತ್ ನಾವು ವೀಕ್ಷಿಸುತ್ತಿದ್ದೆವು. ಇಲ್ಲಿ ಯಾವ ಮುಕ್ತ ಜೀವರಲ್ಲೂ ಸಹ 3 ವಿಧ: ಮಾನುಷೋತ್ತಮರು, ಋಷಿಗಳು ಮತ್ತು ದೇವತೆಗಳು ಎಂಬುದಾಗಿ ತಿಳಿದುಕೊಟ್ಟೆವು. ಅರ್ಕ ಉಪಾಸನೆ ಮಾಡತಕ್ಕಂಥವರು ಮನುಷ್ಯೋತ್ತಮರು, ತೇಜಸ್ಸು ಉಪಾಸನೆ ಮಾಡತಕ್ಕಂಥವ್ರು ಋಷಿಗಳು ಮತ್ತು ಪವಮಾನವನ್ನು ಉಪಾಸನೆ ಮಾಡತಕ್ಕಂಥವರು ದೇವತೆಗಳು ಅಂತ ಮಾತ್ರ ತಿಳಿಸಿದರು. ಇದನ್ನು ವಿಶೇಷಾಕಾರವಾಗಿ ತಿಳಿಯಬೇಕು. ಅರ್ಕ ಅಂದರೆ ಏನು, ತೇಜಸ್ಸು ಅಂದರೆ ಏನು, ಪವಮಾನ ಅಂದರೆ ಏನು ಅದನ್ನು ಎಂಬತಕ್ಕಂಥದ್ದನ್ನು ಉಪನಿಷತ್ತೇ ನಮಗೆ ತಿಳಿಸ್ಕೊಡ್ತಾ ಇದೆ. ಆದಿದೈವ ಆಧ್ಯಾತ್ಮಗಳಲ್ಲಿ ಭಗವಂತನ ಉಕ್ತ, ಅರ್ಕ, ಅನ್ನ ಈ ರೂಪಗಳನ್ನು ತಿಳಿಯಬೇಕು. ಉಕ್ತಂ ಉಕ್ತಂ ಇತಿ ವೈ ಪ್ರಜಾ ವದಂತಿ ತದಿದವು ಉಕ್ತಂ ಇಯಮೇವ ಪೃಥಿವೀಂ ಇತೋ ಹಿ ಇದಂ ಸರ್ವಂ ಉತ್ತಿಷ್ಠತಿ ಯದಿದಂ ಕಿಂಚ ತಸ್ಯ ಅಗ್ನಿಃ ಅರ್ಕಃ ಅನ್ನಮಶೀತಯಃ ಅನ್ನೇನ ಹಿ ಇದಂ ಸರ್ವಂ ಅಶ್ನುತೆ. ಮುಖ್ಯವಾಗಿ ನಾವು ತಿಳಿಯಬೇಕಾದ್ದು ಆರಾಧನೆ ಮಾಡತಕ್ಕಂಥ ಪದಾರ್ಥಗಳಿಗೇನು ಉಕ್ತಂ, ಅರ್ಕ ಮತ್ತು ಅನ್ನ. ಇದರ ಅರ್ಥವನ್ನು ತಿಳಿಸ್ತಾ ಇದ್ದಾರೆ ಶ್ರೀಮದಾನಂದ ತೀರ್ಥರು. ಉಕ್ತ ಎಂದು ಏನನ್ನು ಜನರು ಕರೆಯುತ್ತಿದ್ದಾರೋ ಆ ಉಕ್ತ ಬೇರೇನೂ ಅಲ್ಲ, ಇದುವೇ ಈ ಪೃಥ್ವಿಯಲ್ಲಿ ಪೃಥ್ವಿ ನಾಮಕ ವಿಷ್ಣು ರೂಪವೇ ಉಕ್ತ. ಏಕೆಂದರೆ ಇದರಿಂದಲೇ ಎಲ್ಲವೂ ಹುಟ್ಟುತ್ತದೆ. ಇದರ ಸನ್ನಿಧಾನ ಇರುವುದರಿಂದ ಪೃಥ್ವಿಯಿಂದ ಮರ, ಗಿಡ ಮುಂತಾದವುಗಳೆಲ್ಲವೂ ಹುಟ್ಟುತ್ತದೆ. ಈ ಪೃಥ್ವಿ ನಾಮಕ ವಿಷ್ಣು ರೂಪಕ್ಕೆ ಅಗ್ನಿಯಲ್ಲಿಯ ಗರುಡ ಪಕ್ಷಿಯಾಕಾರದ ಚಿತಿಯಲ್ಲಿಯೂ ಇರುವ ಗರುಡನೇ ವಾಹನ. ಗರುಡನಿಗಿಂತಲೂ ಮುಖ್ಯವಾಗಿ ಗರುಡ ಅಂತರ್ಗತವಾಗಿದ್ದು ಸುಪರ್ಣ ನಾಮಕವೂ ಅಗ್ನಂತರವಾಗಿದ್ದು ಅಗ್ನಿನಾಮಕವೂ ಆದ ಇನ್ನೊಂದು ವಿಷ್ಣು ರೂಪವೇ ವಾಹನ. ಅಂದರೆ ತನ್ನನ್ನು ತಾನೇ ಎತ್ತುಕೊಂಡಿದ್ದಾನೆಂದ ಸ್ವಯಂಭೂಹು ಎಂದರ್ಥ. ಜನರು ಉಣ್ಣುವ ಅನ್ನ ಈ ಪೃಥ್ವಿ ನಾಮಕ ವಿಷ್ಣುವಿಗೆ ಅನ್ನ. ಬೃಹತಿ ಸಹಸ್ರದ 80 ತ್ವಚೆಗಳಂತೆ ಈ ಅನ್ನವು ಅವನಿಗೆ ತೃಪ್ತಿಕರ. ಏಕೆಂದರೆ ಈ ಅನ್ನದಲ್ಲಿಯೂ ಅನ್ನ ನಾಮಕ ವಿಷ್ಣು ರೂಪವಿದೆ, ಅದು ಅವನಿಗೆ ಭೋಜ್ಯವಾಗಿದೆ. ಆದ್ದರಿಂದಲೇ ಹರಿ ಈ ಅನ್ನವನ್ನು ಉಣ್ಣುತ್ತಾನೆ. ಪ್ರತಿಯೊಬ್ಬರ ಜೀವರು ಬದುಕಿರುವುದು ಅನ್ನದಿಂದ. ಅನ್ನ ಎಂಬುದು ಭಗವಂತನ ಒಂದು ಸ್ವರೂಪ, ಅವನ ಶಕ್ತಿ. ಆದರೆ ಯಾವ ರೀತಿಯ ಸ್ವರೂಪ? ಭಿನ್ನ ರೂಪವಾದದ್ದು ಅಂತ ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಭಗವಂತನ ಪ್ರಕೃತಿ ಜಡ ಎಂದು ಆಗುವುದಿಲ್ಲ. ಅದರಲ್ಲಿ ಶಕ್ತಿ ಇಟ್ಟವ ಭಗವಂತ ಎಂದು ನಿಯಾಮಕತ್ವೇನ ನಾವು ಸರ್ವದಾ ತಿಳಿಯಬೇಕೇ ಹೊರತು ಜಡ ಪದಾರ್ಥವನ್ನೇ ನಾವು ತಿಳಿಯಬಾರದು. ಉಪನಿಷತ್ತುಗಳು ಹೇಳುವುದು ಜಡವನ್ನು ಉದ್ದೇಶ ಮಾಡಿಕೊಂಡು ಹೇಳಿದಂತೆ ನಮಗೆ ಸೂಚನೆಯಾದರೂ ಸಹ ಜಡ ಅಂತರ್ಯಾಮಿ ಜಡ ನಿಯಾಮಕನನ್ನೇ ನಾವು ದೃಷ್ಟಿಯಲ್ಲಿಟ್ಟುಕೊಳ್ಳಬೇಕು. ಅಂತರಿಕ್ಷಮೇವೋಕ್ತಂ ಅಂತರಿಕ್ಷಂ ವಾ ಅನುಪತಂತಿ ಅಂತರಿಕ್ಷಂ ಅನುಬಾಧಾವಯಂತಿ ತಸ್ಯ ವಾಯು ಅರ್ಕಃ ಅನ್ನಮಶೀತಯಃ ಅನ್ನೇನ ಹಿ ಇದಂ ಸರ್ವಂ ಅಶ್ನುತೆ. ಅಸ್ವಾವೇವ ಜೌರುಕ್ತಂ ಅಮೃತಃ ಪ್ರಧಾನಂ ಉದ್ದೇವಂ ಸರ್ವಮುತ್ತಿಂ ಪ್ರತಿದಿದಂ ಕಿಂಚ ತಸ್ಯ ಅಸೌ ಆದಿತ್ಯೋ ಅರ್ಕಃ ಅನ್ನಮತೀಶ್ಯಃ ಅನ್ನೇನ ಹಿ ಇದಂ ಸರ್ವಮಶ್ನುತೆ ಇತಿ ಅಧಿದೈವತಂ. ಅತ ಆಧ್ಯಾತ್ಮಂ ಪುರುಷಂ ಏವ ಉಕ್ತಂ ಅಯಮೇವ ಮಹಾನ್ ಪ್ರಜಾಪತಿ ಅಹಂ ಮುಕ್ತಂ ಅಸ್ತಿ ಇತಿ ವಿದ್ಯಾತ್ ತಸ್ಯ ಮುಖಮೇವೋಕ್ತಂ ಯಥಾ ಪೃಥ್ವೀಂ ತಥಾ ತಸ್ಯ ವಾಗರ್ಕಃ ಅನ್ನಮತೀಶ್ಯಾಃ ಅನ್ನೇನ ಹಿ ಇದಂ ಸರ್ವಮಶ್ನುತೆ. ನಾಸಿಕೇವ ಉಕ್ತಂ ಯಥಾ ಅಂತರಿಕ್ಷಂ ತಥಾ ತಸ್ಯ ಪ್ರಾಣೋ ಅರ್ಕಃ ಅನ್ನಮಶೀತಸ್ಯ ಅನ್ನೇನ ಹಿ ಇದಂ ಸರ್ವಮಶ್ನುತೆ. ತದೇತದ್ ಬ್ರಹ್ಮಸ್ಯ
ವಿಷ್ಠಪಂ ಯದೇತದ್ ನಾಸಿಕಾಯಂ ವಿನತಮಿವ ಲಲಾಟಮೇವ ಉಕ್ತಂ ಯಥಾ ಜೌಹೋ ತಥಾ ತಸ್ಯ ಚಕ್ಷುರ್ರಕ್ಷಃ ಅನ್ನಮತೀಯಂ ಅನ್ಯೇನ ಹಿ ಇದಂ ಸರ್ವಮಶ್ನುತೆ ಸಮಾನಮಶಿತೋऽಧ್ಯಾತ್ಮಂ ಚ ಏವಾದಿದೈವತಂ ಚ ಅನ್ನಮೇವ ಅನ್ಯೇನ ಹಿ ಇಮಾನಿ ಸರ್ವಾಣಿ ಭೂತಾನಿ ಸಮನಂತಿ ಅನ್ಯೇನ ಇಮಂ ಲೋಕಂ ಜಗತಿ ಅನ್ಯೇನ ಮುಂ ತಸ್ಮಾತ್ ಸಮಾನಂ ಅನುಶೀತಯೋಃ ಆಧ್ಯಾತ್ಮಂ ಚ ಆದಿದೈವತಂ ಚ ಅನ್ನಮೇವ ತದಿದಂ ಅನ್ನಂ ಅನ್ನಾದಂ ಅಯಮೇವ ಪೃಥಿವೀಂ ಇತೋ ಹಿ ಇದಂ ಸರ್ವಂ ಉತ್ತಿಷ್ಠತಿ ಯದಿದಂ ಕಿಂಚ ಯದ್ದ ಕಿಂಚ ಇದಂ ಪ್ರೇತ ಇತದಸೌ ಸರ್ವಮತ್ಥಿ ಯದ್ ಕಿಂಚಾತಃ ಪ್ರೇತ್ಯಿ ತದೀಯಂ ಸರ್ವಮತ್ಥಿ ಸೇಯಂ ಇತ್ಯಾದಿ ಅತ್ರೀಹಿ ಅತ್ತಾಹ ವ ಆಜ್ಯೋ ಭವತಿ ನತ್ಯೇಷಾಯಂ ನಾಜ್ಯಾದ್ ಏನಂ ನಾಜ್ಯುಹು. ಈ ಎರಡು ಮಂತ್ರಗಳಿಂದ ವಿಸ್ತಾರವಾಗಿ ಭಗವಂತ ಅವನ ಶಕ್ತಿ ರೂಪವಾಗಿರ್ತಕ್ಕಂಥ ಪ್ರಕೃತಿಯಲ್ಲೇ ಭಾಗವಾಗಿರ್ತಕ್ಕಂಥ ಅರ್ಕ ಅನ್ನ ಉಕ್ತ ಈ ಪದಗಳ ಅರ್ಥವನ್ನು ನಮಗೆ ತಿಳಿಸ್ತಾ ಇದೆ. ಅಂತರಿಕ್ಷದಲ್ಲಿ ಅದರೊಳಗಿರುವ ಅಂತರಿಕ್ಷ ನಾಮಕ ವಿಷ್ಣು ರೂಪವೇ ಉಕ್ತ. ಅದು ಅಂತರಿಕ್ಷದಲ್ಲಿರುವುದರಿಂದಲೇ ಅಲ್ಲಿ ಹಕ್ಕಿಗಳು ಹಾರುತ್ತದೆ. ಜನರು ಕುದುರೆ ಮುಂತಾದವುಗಳನ್ನು ವಾಹನವಾಗಿ ಓಡಿಸುತ್ತಾರೆ. ಈ ವಿಷ್ಣು ರೂಪಕ್ಕೆ ವಾಯುವಿನಲ್ಲಿರುವ ಗರುಡನು ವಾಹನ. ಮುಖ್ಯವಾಗಿ ಗರುಡನಲ್ಲಿದ್ದು ಸುವರ್ಣ ನಾಮಕವು ವಾಯು ಅಂತರ್ಗತವಾಗಿದ್ದು ವಾಯುನಾಮಕವೂ ಆದ ತನ್ನ ರೂಪವೇ ತನಗೆ ವಾಹನ. ಜನರು ಉಣ್ಣುವ ಅನ್ನವೇ ಅವನಿಗೆ ಅನ್ನ. ಬೃಹತಿ ಸಹಸ್ರದ 80 ತ್ರಿಜಗಳಂತೆ ಈ ಅನ್ನವು ಅವನಿಗೆ ತೃಪ್ತಿಕರ. ಏಕೆಂದರೆ ಈ ಅನ್ನದಲ್ಲಿಯೂ ಅನ್ನನಾಮಕ ವಿಷ್ಣು ರೂಪವಿದ್ದು ಅದು ಅವನಿಗೆ ಭೋಜ್ಯವಾಗಿದೆ. ಆದ್ದರಿಂದಲೇ ಹರಿ ಅದನ್ನು ಉಣ್ಣುತ್ತಾನೆ. ಹೀಗೆ ಎರಡನೇ ರೀತಿಯ ಅನ್ನವನ್ನು ಈ ಉಪನಿಷತ್ತು ನಮಗೆ ತಿಳಿಸ್ಕೊಡ್ತಾ ಇದೆ. ಮೊದಲು ಭೂಮಿಯಲ್ಲಿ ಮತ್ತು ಅಂತರಿಕ್ಷದಲ್ಲಿ, ಮುಂದಿನದು ಸ್ವರ್ಗಲೋಕದಲ್ಲಿರ್ತಕ್ಕಂಥ ಅನ್ನ ಯಾವುದು? ಸ್ವರ್ಗಲೋಕದಲ್ಲಿ ಅದರೊಳಗಿರುವ ದ್ಯುನಾಮಕ ವಿಷ್ಣು ರೂಪವೇ ಉಕ್ತ. ಅದರಿಂದಲೇ ಮಳೆಯಾಗುತ್ತದೆ, ಎಲ್ಲ ಸಸ್ಯಗಳು ಹುಟ್ಟುತ್ತದೆ. ಆ ದ್ಯುನಾಮಕನಿಗೆ ಆದಿತ್ಯನಲ್ಲಿರುವ ಗರುಡನು ವಾಹನ. ಮುಖ್ಯವಾಗಿ ಗರುಡನಲ್ಲಿದ್ದು ಸುಪರ್ಣ ನಾಮಕವು ಆದಿತ್ಯ ಅಂತರ್ಗತವಾಗಿದ್ದು ಆದಿತ್ಯ ನಾಮಕವೂ ಆದ ತನ್ನ ಇನ್ನೊಂದು ರೂಪವೇ ತನಗೆ ವಾಹನ. ಜನರು ಉಣ್ಣುವ ಅನ್ನವೇ ಅವನಿಗೆ ಅನ್ನ. ಬೃಹತಿ ಸಹಸ್ರದ 80 ತ್ವಚೆಗಳಂತೆ ಈ ಅನ್ನವು ಅವನಿಗೆ ತೃಪ್ತಿಕರ. ಏಕೆಂದರೆ ಈ ಅನ್ನದಲ್ಲಿಯೂ ಅನ್ನನಾಮಕ ವಿಷ್ಣು ರೂಪವಿದ್ದು ಅದು ಅವನಿಗೆ ಭೋಜ್ಯವಾಗಿದೆ. ಆದ್ದರಿಂದಲೇ ಹರಿ ಅದನ್ನೆಲ್ಲ ಉಣ್ಣುತ್ತಾನೆ. ಆದ್ದರಿಂದ ಇದು ಅಧಿದೈವತಂ ಉಪಾಸನೆ. ಉಪಾಸನೆಯಲ್ಲಿ ಮುಖ್ಯವಾಗಿ ಅಧಿದೈವತ, ಆಧ್ಯಾತ್ಮ, ಆದಿದೈವಿಕ ಎಂಬ 3 ರೀತಿಯಾದ ಉಪಾಸನೆಯನ್ನು ಎಲ್ಲ ಸಾಧಕರು ತಿಳಿದುಕೊಳ್ಳಬೇಕು. ಇನ್ನು ಆಧ್ಯಾತ್ಮ ಅಂದರೆ ದೇಹ ಅನ್ನರ್ಥ. ದೇಹದಲ್ಲಿ ವಿಷ್ಣುಗಳ ಉಪಾಸನೆ ಹೇಗೆ ಮಾಡಬೇಕು? ದೇಹದಲ್ಲಿ ಅದರೊಳಗಿರುವ ಪುರುಷನಾಮಕ ವಿಷ್ಣು ರೂಪವೇ ಉಕ್ತ. ಏಕೆಂದರೆ ಜಗತ್ತಿನ ಎಲ್ಲ ಮಾತಾಪಿತೆಯೊಳಗಿದ್ದು ಅವರ ಮೂಲಕ ಸಂತತಿಗೆ ಕಾರಣವಾಗಿದೆ. ತಾನು ಪ್ರಜಾ ಸಂತತಿಗೆ ಕಾರಣನೆಂಬ ಯಥಾರ್ಥ ಅನುಭವವನ್ನು ಅನುಭವಿಸುವನು ಇವನೇ ಹೊರತು ಮಾತಾಪಿತೃಗಳಲ್ಲ. ಮಾತಾಪಿತೃಗಳು ಅಂತ ನಾವು ಏನು ನೋಡುತ್ತೇವೆ, ಅವರು ಜೀವರು ಮಾತ್ರ. ಜೀವರೆಲ್ಲರೂ ಅಲ್ಪರು, ಅಲ್ಪಜ್ಞಾನವುಳ್ಳವರು, ಅಲ್ಪಶಕ್ತಿ ಉಳ್ಳವರು. ಯಾವುದೇ ಕಾರ್ಯ ಮಾಡಬೇಕಾದರೆ ಪೂರ್ಣ ಶಕ್ತಿಯಾದ ಭಗವಂತನಿಂದಲೇ ಸಾಧ್ಯ. ಆದ್ದರಿಂದ ಸರ್ವ ಕಾರ್ಯದ ತಿರುಳು ಭಗವಂತನಿಗೆ ಮಾತ್ರ ತಿಳಿಯುತ್ತದೆ, ಬೇರೆ ಯಾರಿಗೂ ತಿಳಿಯುವುದಿಲ್ಲ. ಇದೇ ಸೃಷ್ಟಿ ರಹಸ್ಯ, ಸ್ಥಿತಿ ರಹಸ್ಯ ಮತ್ತು ಸಂಹಾರ ರಹಸ್ಯ. ಮೂರೂ ಸಹ
ಭಗವಂತನ ಅಧೀನದಲ್ಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇದರ ಗುಟ್ಟು ಯಾರಿಗೂ ತಿಳಿಯಬರುವುದಿಲ್ಲ. ಹುಟ್ಟಿನ ರಹಸ್ಯ ತಿಳಿಯುವುದಿಲ್ಲ, ಸ್ಥಿತಿಯ ರಹಸ್ಯ ತಿಳಿಯುವುದಿಲ್ಲ, ಮತ್ತು ಸಂಹಾರದ ರಹಸ್ಯ ಯಾರಿಗೂ ಎಂದಿಗೂ ತಿಳಿಯುವುದಿಲ್ಲ. ಇದು ಸ್ವತಂತ್ರನ ಗುಣವಾಗಿದೆ. ನಾವು ಪ್ರತಿ ಕ್ಷಣದಲ್ಲಿ ಹುಟ್ಟು, ಸ್ಥಿತಿ ಮತ್ತು ಸಂಹಾರ ಮೂರನ್ನು ನೋಡುತ್ತಿರುತ್ತೇವೆ. ಒಂದು ಕಾಲದ ಒಂದು ಅಣು, ರೇಣು, ತೃಣಕಾಷ್ಟ ಎಂಬತಕ್ಕಂಥ ಒಂದು ಲವಣ. ಈ ಕಾಲದಲ್ಲಿ ಒಂದು ಕಾಲ ಹುಟ್ಟಿರುವುದಿಲ್ಲ. ನಾವು ಹೇಳುವಾಗ ಹುಟ್ಟುತ್ತದೆ, ನಾವು ಹೇಳಿ ಮುಗಿಸಿದಾಗ ಹುಟ್ಟು ಸತ್ತಿರುತ್ತದೆ. ಹೀಗೆ ನಾವು ಬಹಳ ಸೂಕ್ಷ್ಮವಾಗಿ ನೋಡಿದರೆ ಆ ಕಾಲ ಪ್ರವಾಹದ ಹುಟ್ಟು, ಬೆಳವು ಮತ್ತು ಸಾವು ನಡೆದು ಹೋಗಿರುತ್ತದೆ. ಇದರ ರಹಸ್ಯ ಯಾರಿಗೂ ತಿಳಿಯುವುದೇ ಇಲ್ಲ. ಆದ್ದರಿಂದ ನಾವು ಕಾಲಮೂರ್ತಿಯೇ ತವ ದಾಸೋಹಂ ಎಂದು ದಾಸರಾಯರೇ ತಿಳಿಸಿದಂತೆ ಕಾಲಕ್ಕೆ ನಿಯಾಮಕನಾಗಿ ಭಗವಂತ ಕಾಲವನ್ನು ನೇಮಿಸುತ್ತಿದ್ದಾನೆ. ಅದರ ರಹಸ್ಯ ಯಾರಿಗೂ ತಿಳಿಯುವುದಿಲ್ಲ, ಏಕೆಂದರೆ ಕಾಲರೂಪಿಯೇ ಭಗವಂತನಾಗಿದ್ದಾನೆ. ಅದರಂತೆ ನಾವು ಪೃಥ್ವಿಯಲ್ಲಿ, ಆಕಾಶ ಮಾರ್ಗದಲ್ಲಿ ಮತ್ತು ಸ್ವರ್ಗಲೋಕದಲ್ಲಿ ಯಾವ ಪದಾರ್ಥ ನಾವು ನೋಡುತ್ತೇವೆ, ಉಕ್ತ ಎನಿಸಿಕೊಳ್ಳುವನು ಭಗವಂತನೇ ಎಂಬುದು ಇದು ಆದಿದೈವತ, ಆಧ್ಯಾತ್ಮ ಮತ್ತು ಆದಿದೈವಿಕವಾದ ಅರ್ಥ. ಶ್ರೀಹರಿಯ ಪ್ರತಿಯೊಂದು ಅಂಗವು ಅಜ್ಞಾದಿಗಳನ್ನು ಸೃಷ್ಟಿ ಮಾಡುವುದರಿಂದ ಉಕ್ತ ಎನಿಸಿದೆ ಎಂದ ಮೇಲೆ ಹರಿ ತಾನು ಉಕ್ತ ಎನಿಸುವುದರಲ್ಲಿ ಏನು ಆಶ್ಚರ್ಯ? ಏಕೆಂದರೆ ಆದಿದೈವದಲ್ಲಿ ಪೃಥ್ವಿ ನಾಮಕನು ಹೇಗೆ ಉಕ್ತನೋ ಹಾಗೆ ಆಧ್ಯಾತ್ಮದಲ್ಲಿ ಹರಿಯು ಬಾಯಿ ಉಕ್ತ. ಪರಶುರಾಮ ರೂಪವಾದ ಈ ಅಂಗ ಅಗ್ನಿಯನ್ನು ಸೃಷ್ಟಿ ಮಾಡುತ್ತದೆ. ಜೀವನ ಬಾಯಿಯೊಳಗಿದ್ದು ಮುಖನಾಮಕನಾಗಿದ್ದಾನೆ. ಅದಕ್ಕೆ ವಾಗೀಂದ್ರಿಯದಲ್ಲಿರುವ ಗರುಡ ವಾಹನ. ಮುಖ್ಯವಾಗಿ ಗರುಡನಲ್ಲಿದ್ದು ಸುಪರ್ಣ ನಾಮಕನಾಗಿ ವಾಗೀಂದ್ರದಲ್ಲಿದ್ದು ವಾಗ್ ನಾಮಕವೂ ಆದ ತನ್ನ ಇನ್ನೊಂದು ರೂಪವೇ ತನಗೆ ವಾಹನ. ನಾವು ಉಣ್ಣುವ ಅನ್ನವೇ ಹರಿಗೆ ಭೋಜ್ಯವಾಗಿರುವುದರಿಂದ ಅನ್ನ ನಾಮಕನಾದ ತನ್ನ ರೂಪದಿಂದ ಯುಕ್ತವಾಗಿದ್ದು ಬೃಹತಿ ಸಹಸ್ರದಂತೆ ಅದು ಅವನಿಗೆ ತೃಪ್ತಿಕರವಾಗಿದೆ. ಆದಿದೈವದಲ್ಲಿ ಅಂತರಿಕ್ಷ ನಾಮಕನು ಹೇಗೆ ಉಕ್ತನೋ ಹಾಗೆ ಆಧ್ಯಾತ್ಮದಲ್ಲಿ ಜೀವನ ನಾಸಿಕೆಯಲ್ಲಿರುವ ನೃಸಿಂಹ ರೂಪವಾದ ಹರಿಯ ನಾಸಿಕವೇ ಉಕ್ತ. ಅದು ವಾಯುವನ್ನು ಸೃಷ್ಟಿ ಮಾಡುತ್ತದೆ. ಅದಕ್ಕೆ ಪ್ರಾಣನಲ್ಲಿರುವ ಗರುಡನು ವಾಹನ. ಮುಖ್ಯವಾಗಿ ಗರುಡನಲ್ಲಿದ್ದು ಸುಪರ್ಣ ನಾಮಕವು ಪ್ರಾಣನಲ್ಲಿದ್ದು ಪ್ರಾಣನಾಮಕವೂ ಆದ ತನ್ನದೇ ಇನ್ನೊಂದು ರೂಪ ತನಗೆ ವಾಹನ. ನಾವು ಉಣ್ಣುವ ಅನ್ನವೇ ಅವನಿಗೆ ಭೋಜ್ಯವಾಗಿರುವ ಅನ್ನ ನಾಮಕನಾದ ತನ್ನ ಇನ್ನೊಂದು ರೂಪದಿಂದ ಯುಕ್ತವಾಗಿದ್ದು ಬೃಹತಿ ಸಹಸ್ರದಂತೆ ತೃಪ್ತಿಕರವಾಗಿದೆ. ಶ್ರೀಹರಿಯು ಮೂಗಿನ ಮೂಲದಲ್ಲಿ ಕಣ್ಣುಗಳ ನಡುವೆ ತಗ್ಗಾದ ಭಾಗವು ಯಾವುದಿದೆಯೋ ಅದರಲ್ಲಿಯೇ ಸೂರ್ಯಲೋಕ ಆಧರಿಸಿ ನಿಂತಿದೆ. ಅಧಿದೈವದಲ್ಲಿ ಜೀವನಾಮಕ ಹರಿ ಹೇಗೆ ಉಕ್ತನೋ ಹಾಗೆ ಆಧ್ಯಾತ್ಮದಲ್ಲಿ ಜೀವನ ಕಣ್ಣಿನಲ್ಲಿರುವ ಕಪಿಲ ರೂಪವಾದ ಹರಿಯ ಕಣ್ಣೇ ಉಕ್ತ. ಆ ಕಪಿಲನಿಗೆ ಚಕ್ಷು ಇಂದ್ರಿಯದಲ್ಲಿರುವ ಗರುಡನು ವಾಹನ. ಮುಖ್ಯವಾಗಿ ಗರುಡನಲ್ಲಿದ್ದು ಸುಪರ್ಣ ನಾಮಕವೂ ಚಕ್ಷುನಲ್ಲಿದ್ದು ಚಕ್ಷುನಾಮಕವೂ ಆದ ತನ್ನ ರೂಪವೇ ತನಗೆ ವಾಹನ. ಜೀವನು ಉಣ್ಣುವ ಅನ್ನವೇ ಹರಿಗೆ ಭೋಜ್ಯವಾಗಿರುವ ಅವನದೇ ಆದ ಅನ್ನ ನಾಮಕ ರೂಪದಿಂದ ಯುಕ್ತವಾಗಿದ್ದು ಅದನ್ನು ಅವನು ಉಣ್ಣುವುದರಿಂದ ಬೃಹತಿ ಸಹಸ್ರದಷ್ಟೇ ತೃಪ್ತಿಕರವಾಗಿದೆ ಎಂದು ತಿಳಿಯಬೇಕು. ಹೀಗೆ ಆಧ್ಯಾತ್ಮದಲ್ಲಿ ನಮ್ಮ ಶರೀರದಲ್ಲೇ ಭಗವತ್ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು ಎಂಬ ಉಪಾಸನೆ ಮಾರ್ಗವನ್ನು ಅತಿ ಉತ್ತಮವಾಗಿ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಆಧ್ಯಾತ್ಮದಲ್ಲಿ
ಆದಿಧ್ರುವದಲ್ಲಿಯೂ ಬೃಹತಿ ಸಹಸ್ರದಂತೆ ಅನ್ನಗತ ಅನ್ನನಾಮಕ ರೂಪ ಹರಿಗೆ ಅನ್ನವೆನಿಸಿ ತೃಪ್ತಿಕರವಾಗುವುದು ಸಮಾನ. ಈ ಅನ್ನನಾಮಕದಿಂದಲೇ ಎಲ್ಲ ಜೀವರ ಪ್ರವೃತ್ತಿ. ಹಸಿದವರಿಗೆ ಅನ್ನದಾನ ಮಾಡಿದರೆ ಆ ಅನ್ನದಲ್ಲಿರುವ ಅನ್ನನಾಮಕನಿಂದ ಅಧ್ಯಾತ್ಮದಲ್ಲಿರುವ ದೇವತೆಗಳಿಗೂ ಹರಿಗೂ ತೃಪ್ತಿ ಉಂಟಾಗುವುದರಿಂದ ಅದರ ಫಲವಾಗಿ ಜನ್ಮಾಂತರದಲ್ಲಿ ಅನ್ನ ಪಾನ ಸಮೃದ್ಧವಾದ ಮನುಷ್ಯ ಲೋಕವನ್ನೇ ಹೊಂದುತ್ತಾನೆ. ಅಗ್ನಿಯಲ್ಲಿ ಚರು ಪುರೋಡಾಶ ಸೋಮರಸಾದಿಗಳನ್ನು ಹೋಮಿಸಿದರೆ ಅವುಗಳಲ್ಲಿರುವ ಅನ್ನನಾಮಕರಿಂದ ದೇವತೆಗಳಿಗೂ ಹರಿಗೂ ತೃಪ್ತಿ ಉಂಟಾಗುವುದರಿಂದ ಅದರ ಫಲವಾಗಿ ಮರಣಾನಂತರ ಸ್ವರ್ಗಲೋಕವನ್ನು ಹೊಂದುತ್ತಾನೆ. ಆದ್ದರಿಂದ ಅಧ್ಯಾತ್ಮದಲ್ಲಿಯೂ ಆದಿದೈವದಲ್ಲಿಯೂ ಬೃಹತಿ ಸಹಸ್ರದಂತೆ ಅನ್ನಗತ ಅನ್ನನಾಮಕ ವಿಷ್ಣು ರೂಪ ವಿಷ್ಣುವಿಗೆ ಅನ್ನವೆನಿಸಿ ತೃಪ್ತಿಕರವಾಗುವುದು ಸಮಾನ. ಈ ಪೃಥ್ವಿ ಅಂತರ್ಗತ ಪೃಥ್ವಿ ನಾಮಕ ರೂಪ ತಾನೇ ಅನ್ನವೂ ಆಗಿದೆ, ಅನ್ನ ಭೋಕ್ತವೂ ಆಗಿದೆ. ಏಕೆಂದರೆ ಎಲ್ಲ ಧಾನ್ಯಾದಿ ಆಹಾರ ಪದಾರ್ಥಗಳನ್ನು ಈ ಪೃಥ್ವಿ ನಾಮಕ ರೂಪವೇ ಸೃಷ್ಟಿಸಿ ಅವುಗಳಿಗೆ ಪ್ರವೇಶಿಸುತ್ತದೆ. ಹೀಗೆ ಅನ್ನ ಸೃಷ್ಟಿ ಮಾಡಿ ಜೀವಗಳಿಗೆ ಜೀವನಾಧಾರವಾಗುವುದರಿಂದಲೂ ಅನ್ನವೆನಿಸುತ್ತದೆ. ಮತ್ತು ಪೃಥ್ವಿಯಲ್ಲಿ ವಾಸ ಮಾಡುವ ಜೀವಿಗಳು ಸತ್ತು ಸ್ವರ್ಗಕ್ಕೆ ಹೋಗುವಾಗ ಸ್ವರ್ಗದಲ್ಲಿಯೂ ಜುನಾಮಕ ವಿಷ್ಣು ರೂಪ ಆ ಜೀವಿಗಳ ಒಳಗಿರುವ ಪೃಥ್ವಿ ನಾಮಕ ವಿಷ್ಣು ರೂಪವನ್ನು ಭುಂಜಿಸುತ್ತದೆ. ಆದ್ದರಿಂದ ಆ ರೂಪಗಳು ಅನ್ನ ಎನಿಸುತ್ತದೆ. ಹಾಗೆಯೇ ಜೂಲೋಕದಿಂದ ಪೃಥ್ವಿಗೆ ಬರುವ ಜೀವಿಗಳೊಳಗಿನ ಜೂನಾಮಕ ವಿಷ್ಣು ರೂಪವನ್ನು ಪೃಥ್ವಿಯಲ್ಲಿರುವ ಪೃಥ್ವಿ ನಾಮಕ ರೂಪ ಭುಂಜಿಸುತ್ತದೆ. ಆದ್ದರಿಂದ ಪೃಥ್ವಿ ನಾಮಕ ರೂಪ ಅನ್ನ ಭೋಕ್ತೃ ಎನಿಸುತ್ತದೆ. ಹೀಗೆ ಪೃಥ್ವಿ ನಾಮಕ ರೂಪ ಜೀವನಾಮಕ ರೂಪಕ್ಕೆ ಅನ್ನವೂ ಹೌದು, ಅನ್ನ ಭೋಕ್ತೃವೂ ಹೌದು. ಇಲ್ಲಿ ಅನ್ನ ಭೋಕ್ತೃ ರೂಪಗಳಿಗೆ ಭೇದವಿಲ್ಲ. ಅನ್ನ ಭೋಕ್ತೃವೇ ಅನ್ನವೂ ಆಗುತ್ತದೆ. ಮತ್ತು ಎಲ್ಲ ಜೀವಿಗಳನ್ನು ಭುಂಜಿಸುವ ವಿಷ್ಣು ಅನ್ನ ಭೋಕ್ತೃವಾಗಿರುವಂತೆ ಆ ಜೀವಿಗಳಿಗೆ ಜೀವನಾಧಾರವಾಗಿರುವುದರಿಂದ ಅನ್ನನೂ ಆಗಿದ್ದಾನೆ. ಆದ್ದರಿಂದಲೂ ಅನ್ನ ಭೋಕ್ತೃವೇ ಅನ್ನವಾಗುತ್ತದೆ. ಹರಿಯು ಎಲ್ಲ ಜೀವಿಗಳನ್ನು ಭುಂಜಿಸಿದಂತೆಯೂ ಆ ಜೀವಿಗಳು ಜೀವನಕ್ಕಾಗಿ ಹರಿಯನ್ನು ಆಶ್ರಯಿಸಿದಂತೆಯೂ ಮಾಡಲು ಯಾರೂ ಸಮರ್ಥವಾಗುವುದಿಲ್ಲ. ಭಗವಂತನ ವ್ಯಾಪಾರ ಅತ್ಯಂತ ವಿಚಿತ್ರವಾಗಿದೆ. ಇದು ಭಗವಂತನ ಮಾತ್ರ ಮಾಡಲು ಸಮರ್ಥನಾಗಿದ್ದಾನೆ. ಪ್ರತಿಯೊಬ್ಬರ ಜೀವರು, ಮುಖ್ಯವಾಗಿ ನಾವು ಚಿಂತಿಸುವಾಗ ನರೋತ್ತಮ ಮತ್ತು ಋಷಿಗಳು ಮತ್ತು ದೇವತೆಗಳು ಹೇಗೆ ಉಪಾಸನೆ ಮಾಡುತ್ತಾರೆ, ಹೇಗೆ ಬದುಕಿರುತ್ತಾರೆ, ಹೇಗೆ ಹುಟ್ಟು ಬೆಳೆಯುತ್ತಾರೆ, ತಮ್ಮ ದೇಹದ ನಾಶವನ್ನು ಕಂಡುಕೊಳ್ಳುತ್ತಾರೆ ಎಂಬುದನ್ನು ಅನ್ನದಿಂದಲೇ ನಾವು ನೋಡಬಹುದು. ಅನ್ನ ಶಕ್ತಿ ಎಲ್ಲಿವರೆಗೂ ನಮಗೆ ಬರುತ್ತದೋ, ನಮ್ಮ ದೇಹದ ಆರೋಗ್ಯವನ್ನು ಇರುತ್ತದೋ, ಯಾವಾಗ ನಮಗೆ ಅನ್ನವೇ ವಿಷವಾಗುತ್ತವೋ ಆಗ ದೇಹವೇ ನಮ್ಮ ಬಿಡುಗಡೆಯಾಗುತ್ತದೆ, ಅಂದರೆ ಮರಣವನ್ನು ಹೊಂದುತ್ತವೆ. ಇವೆಲ್ಲವನ್ನೂ ಸಹ ಭಗವಂತನೇ ಅನ್ನ ನಾಮಕನಾಗಿ ಅನ್ನ ಶಕ್ತಿಯಾಗಿದ್ದು, ಭಗವಂತನೇ ವಾಹನ ಗರುಡ ವಾಹನ. ಗರುಡ ಅಂದರೆ ಈ ದೇಹಕ್ಕೆ ಅಭಿಮಾನಿ. ಮತ್ತು ಭಗವಂತ ಗರುಡ ನಾಮಕನಾಗಿ ಗರುಡನಲ್ಲಿರುತ್ತಾನೆ. ವಾಯುವಿನ ರೂಪದಲ್ಲಿ ವಾಯು ನಾಮಕನಾಗಿ ವಾಯುವಿನಲ್ಲಿದ್ದಾನೆ. ಪ್ರತಿಯೊಂದು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಮೂರು ರೂಪಗಳಲ್ಲೂ ಸಹ ನಾವು ಪ್ರಕೃತಿಯಂತೆ ನಾವು ಏನು ಪದಾರ್ಥವನ್ನು ನೋಡುತ್ತೇವೆ ಅದರಲ್ಲಿ ದೈವಿಕ ಚಿಂತನೆಯೂ ಇದೆ ಮತ್ತು ಭಗವಂತನ ಚಿಂತನೆಯೂ ಇದೆ. ಭಗವಂತ ಸ್ವತಂತ್ರನಾಗಿದ್ದಾನೆ, ದೇವತೆಗಳು ಅಧೀನವಾಗಿದ್ದಾರೆ ಮತ್ತು ನರರು ಅದನ್ನು ಉಪಯೋಗಿಸುತ್ತಾರೆ ಜಡದಂತೆ. ಆದ್ದರಿಂದ ಯಾವುದೇ ಒಂದು ಜಡ ಪದಾರ್ಥವನ್ನು ಕಂಡಾಗ ಕೇವಲ ಅದು ಜಡವಲ್ಲ, ಜಡಕ್ಕೆ ನಿಯಾಮಕನಾದ ಭಗವಂತನ ರೂಪ ಅಭಿನ್ನವಾದ ರೂಪ. ಆದರೆ ಅದನ್ನು ನಾವು ತಿಳಿಯಕ್ಕೆ
ಹೇಗೆ ಸಾಧ್ಯ ಅಂದರೆ ಅವ್ಯಕ್ತ. ಆ ಪದಾರ್ಥವೇ ಭಗವಂತನಲ್ಲ, ಆದರೆ ಅವನು ಭಗವಂತನ ಭಿನ್ನವಾದ ರೂಪ. ಎಲ್ಲೆಲ್ಲೂ ಭಗವಂತನ ಭಿನ್ನವಾದ ರೂಪವೇ ಇರುತ್ತದೆ. ತನ್ನ ಯಾವುದೇ ರೂಪಕ್ಕೆ ಭಿನ್ನ ಎಂಬುದು ಇರುವುದಿಲ್ಲ. ಇದು ದೇವತೆಗಳು ಉಪಾಸನೆ ಮಾಡುತ್ತಾರೆ. ಮನುಷ್ಯರು ಕೇವಲ ಅನ್ನ ರೂಪದಿಂದ, ಶರೀರದ ರೂಪದಿಂದ ಅದನ್ನು ಅನುಭವಿಸುತ್ತಾರೆ. ಇದು ಉಪಾಸನೆ ಕ್ರಮವಾಗಿದೆ. ಶ್ರೀಮದಾನಂದ ತೀರ್ಥರು ಇಲ್ಲಿ ಭಾಷ್ಯವನ್ನು ಬರೆಯುತ್ತಾರೆ. ಉಕ್ತ ಅಂದರೆ ಏನು ಅಂದರೆ ಉತ್ಥಾಪನ ಮತ್ತು ನಾಮ ಸಯೇವ ಪೃಥ್ವಿ ಸ್ಥಿತಃ ಪ್ರಥಿತಃ ಪೃಥ್ವಿ ನಾಮ ಸೋ ಅಂತರಿಕ್ಷಾಭಿದೋ ಅತ್ರಕಃ ಅಂತರಿಕ್ಷೋ ಯಥೋದ್ಯೂಃ ಸ್ತಃ ಜೂ ನಾಮ ತಿಪ್ರಕಾಶನಾತ್ ಆಧ್ಯಾತ್ಮೇ ಚ ನಿವಿಷ್ಟೋ ಅಸೌ ಪುರುಷಾಖ್ಯೋ ಜನಾರ್ದನಃ ಪೂರ್ವಸ್ಥಿತಸ್ತ್ವಾತ್ ಸಾ ಮಹಾನ್ ಪ್ರಜಾನಾಂ ಪತಿರೇವ ಚ ಅಹಮುಕ್ತಮಿತಿ ಹಿ ಏತಾಂ ವಿದ್ಯಾಂ ಅನುಭವತ್ಯಸೌ ಪೃಥಕ್ ಪೃಥಕ್ ಚ ತಸ್ಯಾಂಗಾ ಅನುಕ್ತಾನಿ ಜಗದೀಶಿತುಃ ಅಗ್ನಿಂ ಆತೌ ದಿನೇಶಾನಾಮುತ್ಥಾನಾಮಾನಿ ಪೃಥಕ್ ಪೃಥಕ್ ವದನಂ ನಾಸಿಕಾ ನೇತ್ರಂ ಇತ್ಯೇತಾನಿ ಪರಾತ್ಮನಃ. ಪೃಥ್ವಿಯಲ್ಲಿದ್ದು ಗುಣಪೂರ್ಣನಾದ್ದರಿಂದ ಪೃಥ್ವಿ ನಾಮಕ ಹರಿಗೆ ಸಕಲ ಜಗತ್ತಿಗೆ ಉತ್ಪತ್ತಿ ಕಾರಣನಾದ್ದರಿಂದ ಉಕ್ತ ನಾಮಕನಾಗಿದ್ದಾನೆ ಅಂತ ತಿಳಿಯಬೇಕು. ಅಂತರಿಕ್ಷದಲ್ಲಿದ್ದು ಯೋಗಿಗಳಿಗೆ ಹೃದಯದೊಳಗೆ ದರ್ಶನ ಕೊಡುವುದರಿಂದ ಅಂತರಿಕ್ಷ ನಾಮಕ ಆ ಹರಿಯೇ ಸೃಷ್ಟಿಕರ್ತನಾದ್ದರಿಂದ ಉಕ್ತಾರೆನಿಸಿದ್ದಾನೆ. ಸ್ವರ್ಗಲೋಕದಲ್ಲಿದ್ದು ಅತ್ಯಂತ ಪ್ರಕಾಶಮಾನನಾದ್ದರಿಂದ ಜೂ ಎನಿಸಿದ್ದಾನೆ. ಆ ಹರಿಯು ಸೃಷ್ಟಿಕರ್ತನಾದ್ದರಿಂದ ಉಕ್ತನೆನಿಸಿದ್ದಾನೆ. ಆಧ್ಯಾತ್ಮದಲ್ಲಿಯೂ ಶರೀರಗಳಲ್ಲಿರುವ ಪುರುಷ ಎನಿಸಿದ ಜನಾರ್ದನನೇ ಸೃಷ್ಟಿಕರ್ತನಾದ್ದರಿಂದ ಉಕ್ತನೆನಿಸಿದ್ದಾನೆ. ಅವನೇ ಸರ್ವೋತ್ತಮನು, ಎಲ್ಲ ಜೀವಿಗಳಿಗೂ ಅಧಿಪತಿ. ನಾನು ಸೃಷ್ಟಿಕರ್ತ ಎಂಬ ಯಥಾರ್ಥ ಅನುಭವವನ್ನು ಅವನೊಬ್ಬನೇ ಅನುಭವಿಸುತ್ತಾನೆ. ಈ ಜಗದೀಶರ ಅಂಗಗಳು ಪ್ರತಿಯೊಂದು ಬೇರೆ ಬೇರೆಯಾಗಿ ಉಕ್ತಗಳು, ಏಕೆಂದರೆ ಆ ಪರಮಾತ್ಮನ ಬಾಯಿ, ಮೂಗು, ಕಣ್ಣು ಕ್ರಮವಾಗಿ ಅಗ್ನಿ, ವಾಯು, ಆದಿತ್ಯವನ್ನು ಸೃಷ್ಟಿ ಮಾಡುವುದು. ಭಗವಂತನೇ ಸೃಷ್ಟಿಕರ್ತ, ಸ್ಥಿತಿಕರ್ತ, ಸಂಹಾರಕರ್ತ ಎಂಬತಕ್ಕಂಥದ್ದನ್ನು ಉಕ್ತ ಅಂದರೆ ಏನು ಎಂಬುದನ್ನು ಇಂದು ನಾವು ಈ ಉಪನಿಷತ್ ಭಾಗದಿಂದ ತಿಳಿದುಕೊಂಡೆವು. ನಾವು ಉಪಾಸನೆ ಮಾಡಬೇಕಾದರೆ ಸಕಲವೂ ನಾವು ಯಾವ ಶಬ್ದದಿಂದ ಕರೆಯುತ್ತೇವೆ ಅದಕ್ಕೆ ನಿಯಾಮಕನಾಗಿರ್ತಕ್ಕಂಥವನು ಭಗವಂತ. ಭಗವಂತ ನಾವು ಒಂದು ಪದಾರ್ಥದಲ್ಲಿ ಏನು ನೋಡುತ್ತಿದ್ದೇವೆ, ನಮ್ಮ ಹುಟ್ಟು ನೋಡುತ್ತಿದ್ದೇವೆ, ಬೆಳೆತನ ನೋಡುತ್ತಿದ್ದೇವೆ, ಸಂಹಾರ ನೋಡುತ್ತಿದ್ದೇವೆ ಅಂದರೆ ಆ ಪದಾರ್ಥಕ್ಕೆ ಅಸ್ವತಂತ್ರವಾದ್ದರಿಂದ, ಅದಕ್ಕೆ ಕರ್ತೃತ್ವ ಶಕ್ತಿಯೇ ಇಲ್ಲವಾದ್ದರಿಂದ ಇವೆಲ್ಲವೂ ನಡೆಯುತ್ತಿರುವುದು ಆ ಪದಾರ್ಥ ನಾಮಕನಾಗಿಯೇ ಇರತಕ್ಕಂಥ ಭಗವಂತನಿಂದಲೇ. ಅದೇ ರೂಪದಿಂದ ಭಗವಂತನಿದ್ದಾನೆ ಎಂಬ ಚಿಂತನೆಗೆ ಉಪಾಸನೆ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ ಉಂಡು ಉಣಿಸಿದ್ದಲ್ಲ ಯಜ್ಞರೆಂಬರೋ ಎಂಬುದು ಕೇವಲ ದಾಸರಾಯರು ತಾವು ಋಷಿಗಳಾಗಿದ್ದು ಉಪನಿಷತ್ ಸಾರವನ್ನು ಹೀಗೆ ತಿಳಿಸಿದ್ದಾರೆ. ಕಂಡಲ್ಲ ವಿಶ್ವರೂಪ ಎನ್ನುವರು ಅಂದರೆ ಏನರ್ಥ? ನಾವು ಯಾವುದೇ ಪದಾರ್ಥ ಯಾವುದೇ ಹೆಸರಿಂದ ಕರೆದರೂ ಸಹ ಅದು ಭಗವಂತನ ರೂಪವೇ, ಭಗವಂತನ ಅಭಿನ್ನವಾದ ರೂಪವೇ ಅಲ್ಲಿ ಇರುವುದರಿಂದ ಆ ಹೆಸರಿಂದ ನಾವು ಕರೆಯಲ್ಪಡುತ್ತೇವೆ. ಅದರ ಪ್ರಯೋಜನವನ್ನು ನಾವು ಪಡೆಯುತ್ತೇವೆ. ಅದರ ಪ್ರಯೋಜನ ಏನು? ಸೃಷ್ಟಿ, ಸ್ಥಿತಿ ಮತ್ತು ಲಯ
ಇದೆಲ್ಲವೂ ಕ್ಲುಪ್ತವಾಗಿರುತ್ತದೆ. ಇದು ಸ್ವತಂತ್ರನ ಲಕ್ಷಣ. ಯಾವ ದೇವತೆಗಳನ್ನು ಯಾವ ಪದಾರ್ಥದಲ್ಲಿ ಅಭಿಮನ್ಯವಾಗಿ ಇಟ್ಟಿರುತ್ತಾನೋ, ನಿಯಮಿಸಿರುತ್ತಾನೋ ಅವರೆಲ್ಲರೂ ಆ ದೇವತೆಗಳು ಆ ಕೆಲಸವನ್ನು ಚೂರು ತಪ್ಪದೇ ನೆರವೇರಿಸಿಕೊಡುತ್ತಾರೆ. ಸಾಧಾರಣ ಜನರು ಅದನ್ನು ಕೇವಲ ಅನ್ನ ಎಂದು ತಿನ್ನುತ್ತೇವೆ, ಏಕೆಂದರೆ ಅವರ ಜ್ಞಾನವು ಅತಿ ಕೆಳಮಟ್ಟದ್ದಾದ್ದರಿಂದ ಕೇವಲ ಪ್ರಕೃತಿ ಜಡ ಪದಾರ್ಥವನ್ನಷ್ಟೇ ಅವರನ್ನು ನಾವು ಕಾಣುತ್ತಾರೆ, ಉದ್ಧರಿಸುತ್ತಾರೆ ಹೊರತು ಜಡಕ್ಕೆ ಶಕ್ತಿಯನ್ನು ತುಂಬಿದವ ಯಾರು? ಜಗತ್ತಲ್ಲಿ ಸೃಷ್ಟಿಯನ್ನು ತುಂಬಿಸಿ ಅದನ್ನು ಪ್ರಸಾರ ಮಾಡಿದವರು ಯಾರು? ಯಾರ ಅನುಗ್ರಹದಿಂದ ಪ್ರಸಾರ ಮಾಡಿದರು ಎಂಬುದನ್ನು ತಿಳಿಯುವುದೇ ನಿಜವಾದ ಉಪಾಸನೆ. ಇದು ಜೀವರ ಪ್ರಕರಣದಲ್ಲಿ, ಜೀವರ ಉಪಾಸನೆಯಲ್ಲಿ ಅತಿ ಮುಖ್ಯವಾಗಿ ತಿಳಿಯಬೇಕಾದ್ದು. ಉಕ್ತ ಎಂದರೆ ಭಗವಂತ. ಏನು ಉಕ್ತ ಎಂದರೆ, ನಾವು ಯಾವ ಪದಾರ್ಥವನ್ನು ನೋಡುತ್ತೇವೆಯೋ, ಯಾವ ಶಬ್ದದಿಂದ ಕರೆಯುತ್ತೇವೆಯೋ ಆ ಶಬ್ದದಿಂದಲೇ ಉಕ್ತನಾದವನು ಎಂದರ್ಥ. ಭೂಮಿಯಲ್ಲಿ ಉಕ್ತನಾದವನು, ಆಕಾಶ ಮಾರ್ಗದಲ್ಲಿ ಉಕ್ತನಾದವನು ಮತ್ತು ಸ್ವರ್ಗದಲ್ಲಿ ಉಕ್ತನಾದವನು ಭಗವಂತನೇ. ಭೂಮಿಯಲ್ಲಿರತಕ್ಕಂತಹ ಜೀವರು, ಆಕಾಶದಲ್ಲಿ ಹಾರತಕ್ಕಂತಹ ಜೀವರು, ಸ್ವರ್ಗದಲ್ಲಿರತಕ್ಕಂತಹ ಜೀವರು ಆಯಾ ಪದಾರ್ಥಗಳನ್ನು ತಾವು ತಿಂದು ಜೀವಿಸಿದ್ದಾರೆ, ಬೆಳೆಯುತ್ತಿದ್ದಾರೆ ಮತ್ತು ಅದೇ ಪದಾರ್ಥದಿಂದ ಅವರು ಮರಣವನ್ನು ಹೊಂದುತ್ತಾರೆ. ಇದು ಪ್ರಕೃತಿ ನಿಯಮ. ಪ್ರಕೃತಿ ಅಂದರೆ ಕೇವಲ ಜಡ ಪದಾರ್ಥವಲ್ಲ, ಭಗವಂತನ ನಿರ್ದಿಷ್ಟವಾದ ಆದೇಶ ಅಂತ ತಿಳಿಯಬೇಕು. ಇದಕ್ಕೆ ಪ್ರಭುತ್ವ ಎಂದ ಹೆಸರು. ಭಗವಂತ ಪ್ರಭು ಎಂಬುದನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂದು ಹೇಳಿದ್ದಾರೆ. ನಾವು ಅವರು ಒಂದೇ ವಾಕ್ಯವನ್ನು ಹಿಡಿದುಕೊಂಡು ಇಡೀ ಉಪನಿಷತ್ತಿಗೆ ಅರ್ಥವನ್ನು ಕಂಡುಕೊಳ್ಳಬಹುದು. ಭಗವಂತನಿರುವುದು ನಾಯಕನಂತೆ, ನಿಯಾಮಕನಂತೆ. ಇದನ್ನು ನಾವು ಎಂದು ಮರೆಯಬಾರದು. ನಾಯಕರ ಗುಣ ಸ್ವತಂತ್ರತ್ವ. ಸ್ವತಂತ್ರನಾದವನು ಭಗವಂತ, ಉಳಿದೆಲ್ಲರೂ ಅಸ್ವತಂತ್ರರು ಎಂಬ ಪರಿಪೂರ್ಣ ಜ್ಞಾನವೇ ಉಪಾಸನೆ ಎನಿಸುತ್ತದೆ. ಇಂತಹ ಜ್ಞಾನವನ್ನು ಪ್ರಸಾರ ಮಾಡಿದ ಶ್ರೀ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತೆ ನಮ ಮುಕ್ತಿಂ ದೇವ ಎಂದು ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ. ಆದ್ದರಿಂದ ಈ ಮನುಷ್ಯ ಜನ್ಮಕ್ಕೆ ಸಾಧಕರಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಿ ಅವರನ್ನು ಸ್ಮರಿಸಿಕೊಳ್ಳಬೇಕು. ಅವರು ಇರುವಿಕೆಗೆ ನೆರವಾದ ಗುರು ಹಿರಿಯರನ್ನು ಸ್ಮರಿಸಿಕೊಳ್ಳಬೇಕು. ಇವರಲ್ಲಿ ತತ್ವಾಭಿಮಾನಿಗಳಾಗಿ ನಿಂತು ವಾಯು ದೇವತೆಗಳೇ ಮುಂತಾದ ದೇವತೆಗಳು ಇದನ್ನು ಜ್ಞಾನವನ್ನು ಪ್ರಸಾರ ಮಾಡೋದ್ರಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ನಾವು ನಮಸ್ಕರಿಸಬೇಕು. ಮುಖ್ಯವಾಗಿ ಜೀವೋತ್ತಮರಾದ ವಾಯುದೇವರನ್ನು ನಾವು ಸ್ಮರಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ, ಉಕ್ತ ಎನಿಸಿಕೊಂಡಂಥ ಭಗವಂತ ನಮ್ಮಲ್ಲಿ ಬಿಂಬನ ಎನಿಸಿಕೊಂಡಿದ್ದಾನೆ. ಆ ಬಿಂಬನಿಂದಲೇ ಇದೆಲ್ಲವೂ ನಡೆಯುತ್ತಿದೆ ಎಂಬುದು ಸೂಕ್ಷ್ಮಮತಿಯನ್ನು ತಿಳಿದುಕೊಳ್ಳುವುದೇ ಈ ಉಕ್ತ ಎಂದು ಈ ಉಪನಿಷತ್ತಲ್ಲಿ ತಿಳಿಸಿಕೊಂಡಿದೆ. ಆದ್ದರಿಂದ ಇದೆಲ್ಲವೂ ಸಹ ಬಿಂಬ ಉಪಾಸನೆಯಾಗುತ್ತದೆ. ನಮ್ಮ ಬಿಂಬನೇ ನಿಮ್ಮ ಬಿಂಬನೂ ಆಗಿರುವುದರಿಂದ ಎಲ್ಲರ ಬಿಂಬವನ್ನು ತಿಳಿದಾಗ ಅದು ವಿಶ್ವಾಸ ಉಪಾಸನೆ ಎನಿಸಿಕೊಳ್ಳುತ್ತದೆ. ಬಿಂಬೋಪಾಸನೆಯಿಂದ ವಿಶ್ವೋಪಾಸನೆಗೆ ದಾರಿ ಮಾಡಿಕೊಡುತ್ತದೆ. ಇದು ಅತಿ ಸುಸ್ಪಷ್ಟವಾಗಿ ತಿಳಿಯಬೇಕಾದರೆ ಭಗವಂತ ನಮಗೆ ಸೃಷ್ಟಿ ಸ್ಥಿತಿಯ ಮಧ್ಯದಲ್ಲಿ ದಿವ್ಯ ಜ್ಞಾನವನ್ನು ಕೊಡುತ್ತಾನೆ. ಅಂದರೆ ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾನೆ. ನಾವು ಹುಟ್ಟುವಾಗ ಅಜ್ಞಾನದ ಪರದೆಯಲ್ಲಿದ್ದರಿಂದ ಕಾಣುವುದಿಲ್ಲ.
ಬೆಳೆಯುವಾಗಲೂ ಅಜ್ಞಾನದ ಪರದೆ ಹೊದ್ದಿಸುವುದರಿಂದ ನಮಗೆ ಜ್ಞಾನ ಆಗುವುದಿಲ್ಲ. ಮರಣ ಕಾಲದಲ್ಲಿ ಭಗವಂತ ಒಂದು ಕ್ಷಣ ಕಾಲದಲ್ಲಿ ತನ್ನ ಶಕ್ತಿಯನ್ನು ತಿಳಿಸುತ್ತಾನೆ, ಗೋಚರಿಸುತ್ತಾನೆ. ನಾವು ಆಗ ಅವನನ್ನು ತಿಳಿದು ಅವನನ್ನು ಧ್ಯಾನಿಸಬೇಕು. ಅವನ ಸ್ವತಂತ್ರ ಗುಣವನ್ನು ನಾವು ಆಗ ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಸೃಷ್ಟಿ ಸ್ಥಿತಿ ಲಯ ಎಂಬ 3 ಅವಸ್ಥೆಯನ್ನು ಪ್ರತಿ ಜೀವರಿಗೆ ಕಾಲರೂಪತ್ವೇನ ದೇಶರೂಪತ್ವೇನ ಕೊಟ್ಟಿದ್ದಾನೆ. ವಸ್ತುಸ್ಥಿತಿಯಾಗಿ ಜೀವ ನಿತ್ಯರಾದರೂ ಸಹ ಪ್ರವಾಹತ ಕಾಲರೂಪ ಮತ್ತು ದೇಶ ರೂಪದಲ್ಲಿ, ಯೋಗ ಮತ್ತು ವಿಧಿ ರೂಪದಲ್ಲಿ, ಯೋಗ ಸಂಬಂಧ ಮತ್ತು ಸಂಬಂಧದ ವಿರುದ್ಧವಾಗಿ ಅದರ ವಿರಕ್ತ ಅಂದರೆ ಬಿಡುವುದು, ಯೋಗ ಮತ್ತು ವಿಯೋಗದಿಂದ ಪ್ರತಿಯೊಂದು ಕಣದಲ್ಲಿಯೂ ಸಹ ನಾವು ಭಗವಂತನ ಸಾರ್ವಭೌಮತ್ವವನ್ನು ಕಾಣಬೇಕು. ಇದನ್ನೇ ನಾವು ಬಿಂಬೋಪಾಸನೆ ಎನಿಸುವುದು. ಬಿಂಬೋಪಾಸನೆಯನ್ನು ಅತಿ ಸೂಕ್ಷ್ಮವಾಗಿ ನೋಡುತ್ತಾ ಹೋದರೆ ಪ್ರತಿ ಅಣು ರೇಣು ತೃಣ ಕಾಷ್ಟದಲ್ಲಿ ಪರಿಪೂರ್ಣರಾದ ಭಗವಂತನಿದ್ದಾನೆ ಎಂಬ ಪ್ರಜ್ಞೆ ಬರಬೇಕು. ಅವನ ಅನುಸಂಧಾನದಲ್ಲಿ ನಾವು ಜೀವಿಸಬೇಕು. ಇದನ್ನು ಮುಖ್ಯವಾಗಿ ಬಿಂಬೋಪಾಸನೆ ಎನಿಸುವುದು. ಆದ್ದರಿಂದ ಆ ಬಿಂಬನಿಗೆ ಹೇಗೆ ಪ್ರತ್ಯುಪಕಾರ ನಾವು ಏನು ಮಾಡುವುದು? ಭೂಯಿಷ್ಠಾಂತಿ ನಮ ಮುಕ್ತಿವಿಧೇಮ, ಭೂಯಿಷ್ಠಾಂತಿ ನಮ ಮುಕ್ತಿವಿಧೇಮ, ಭೂಯಿಷ್ಠಾಂತೆ ನಮ ಮುಕ್ತಿವಿಧೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.